ಚಾನಲ್ಗೆ ಸ್ವಾಗತ. ಸೀತಾರಾಮ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಸಂಚಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ತಾತ ಪ್ಲೀಸ್ ಬೇಡ ತಾತ, ಸೀತಾನ ಕಳಿಸ್ಬೇಡಿ ತಾತ ಅಂತ ರಾಮ್ ಎಷ್ಟೇ ಗೋಗರಿದ್ರು ಮಾತೇ ಕೇಳಲ್ಲ. ತಾತ ಕರ್ಕೊಂಡೋಗಿ ಅಂತ ಆವಾಜ್ ಹಾಕ್ತಾರೆ. ಈ ಕಡೆ ನರ್ಸ್ಗಳು ಒತ್ತಾಯಪೂರ್ವಕವಾಗಿ ಆ್ಯಂಬುಲೆನ್ಸ್ನ ಹತ್ತಿಸ್ತಿರ್ತಾರೆ. ಆಗ ಸೀತಾ ನಾನು ಹೋಗೋಲ್ಲ ಅಂತ ಸೀತಾ ಕೂಗೋರಿತಿರ್ತಾಳೆ. ಆಗ ರಾಮ್ ನನ್ನ ಸೀತಾನ ಕಳ್ಸಕ್ಕೆ ನಾನು ಬಿಡಲ್ಲ, ಬಿಡಿ ಅಂತ ಹೇಳ್ತಿರ್ತಾರೆ. ಈ ಕಡೆ ರಾಮ್ನು ಕೂಡ ಜೋರಾಗಿ ಹಿಡ್ಕೊಂಡಿರ್ತಾರೆ ಭಾರ್ಗವಿ ಗಂಡ. ಆಮೇಲೆ ಅಶೋಕ್ ಎಷ್ಟು ಹೇಳಿದ್ರು ಕೇಳ್ತಿರಲ್ಲ. ಆಗ ಸೀತಾ ತನ್ನ ಮಗಳಂತ ಅಂದ್ಕೊಂಡಿರೋ ಗೊಂಬೆನ ಎತ್ಕೊಂಡು ಆ್ಯಂಬುಲೆನ್ಸ್ ಒಳಗೆ ಹೋಗ್ತಿರ್ತಾಳೆ. ಆಗ ಇನ್ನೇನು ಆ್ಯಂಬುಲೆನ್ಸಲ್ಲಿ ಹತ್ತಾಳೆ ಅಂತ ಅನ್ಬೇಕು, ಅಷ್ಟರಲ್ಲಿ ಸುಬ್ಬಿ ಬಂದುಬಿಡ್ತಾಳೆ ಸಿಹಿಯಾಗಿ. ಎಷ್ಟೋ ಬಾರಿ ಹೇಳಿರ್ತಾಳೆ, ಸಿಹಿ ಹೋಗು, ಅಮ್ಮನ ಕೂಗು, ನೀನಿದ್ರೆ ಮಾತ್ರ ಅಮ್ಮ ಮನೇಲಿರೋಕ್ಕೆ ಸಾಧ್ಯ, ಹೋಗು ಅಂತ ಹೇಳಿರ್ತಾರೆ. ಅದೇ ರೀತಿ ಸುಬ್ಬಿ ಸಿಹಿ ಮಾತನ್ನ ಕೇಳಿ ಸೀತಮ್ಮ ಅಂತ ಜೋರಾಗಿ ಕೂಗ್ತಾಳೆ. ಮತ್ತೆ ಮೊದಲಿನ ಸಿಹಿ ಸೀತಾ ಮಡ್ಲಲ್ಲಿ ಸೇರೋ ಗಳಿಗೆ, ಎಲ್ಲ ಅಭಿಮಾನಿಗಳು ಇಷ್ಟಪಡ್ತಿರೋ ಗಳಿಗೆ ಇವತ್ತು ಮೂಡಿ ಬಂತು, ಇವತ್ತು ಕೂಡಿ ಬಂತು ಅಂತ ಹೇಳ್ಬೋದು. ಈ ಕಡೆ ಸೀತಾನ ಒತ್ತಾಯಪೂರ್ವಕವಾಗಿ ಆ್ಯಂಬುಲೆನ್ಸಲ್ಲಿ ಹತ್ತಿಸ್ತಿರ್ಬೇಕಾದ್ರೆ ಅವಳು ಗೊಂಬೆ ಬೀಳುತ್ತೆ. ಹಾಗೆ ಸೀತಾನು ಕೂಡ ಇನ್ನೇನು ಬೀಳ್ತಾಳೆ ಅನ್ನೋ ಅಷ್ಟರಲ್ಲಿ ಸೀತಾನ ಕಾಪಾಡೋಕ್ಕೆ ಸೀತಾ ಮಗಳೇ ಸಿಹಿ ಬಂದ್ಬಿಟ್ಲು ಅಂತ ಹೇಳ್ಬೋದು. ಸುಬ್ಬಿ ರೂಪದಲ್ಲಿರುವಂಥ ಸಿಹಿ ಸೀತಾಗೆ ಆಸರೆಯಾಗಿ, ಪ್ರೀತಿಯಾಗಿ, ಮತ್ತೆ ಕರುಳು ಬಳ್ಳಿಯ ಒಂದು ಪ್ರೀತಿಯ ಸಂಬಂಧ ಹೇಗಿರುತ್ತೆ ಅನ್ನೋಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಸೀತಾ ಮಡ್ಲಿಗೆ ಸಿಹಿ ಸೇರಾಯಿತು. ನಿತ್ತಂತ ಭಾರ್ಗವಿ ಗಂಡ, ತಾತ, ಸಾಧನ ಎಲ್ಲರೂ ಕೂಡ ಶಾಕ್ ಆದರೆ ರಾಮ್, ಅಶೋಕ್ ತುಂಬ ಖುಷಿ ಪಡ್ತಾರೆ. ಸೀತಾಗೆ ಸಿಹಿ ಸಿಕ್ಕಾಯಿತು. ಸಿಹಿ ಈಗ ಗೊಂಬೆ ಅಂದ್ಕೊಂಡಿರೋ ಸೀತಾ ನಿಜವಾದ ಸಿಹಿ ಜೊತೆ ದಿನ ಕಳೆಯುವಂಥ ಗಳಿಗೆ ಬಂದಾಯಿತು. ಇವತ್ತಿನ ಸಂಚಿಕೆ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೀತಾ ಸಿಹಿ ಒಂದಾಗೋದನ್ನು ಎಲ್ಲರೂ ನೋಡುವಂಥ ಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಮೂಡಿ ಬರಲಿದೆ. ಇವತ್ತಿನ ಎಪಿಸೋಡ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.